ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟರೆ. ಇವತ್ತು ನಮ್ಮ ಜೊತೆ ಕಿರುತೆರೆ ಅಲ್ಲದೆ ಹಿರಿತೆರೆಯಲ್ಲೂ ಕೂಡ ತನ್ನದೇ ವ್ಯಕ್ತಿತ್ವ, ತನ್ನದೇ ನಟನೆಯ ಮೂಲಕ ಹೆಸರು ಮಾಡ್ಕೊಂಡಿರೋರು ಅಂತ ಹೇಳ್ಬೋದು. ಅರುಣಾ ಮ್ಯಾಮ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಮ್ಯಾಮ್, ಇನ್ನೊಂದು ಏನು ಅಂತ ಹೇಳಿದರೆ, ಈ ಅಂದೊಂದಿತ್ತು ಕಾಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಅದು ಅಮ್ಮನ ರೋಲ್ ಅಂತ ಗೊತ್ತಾಗಿದೆ. ಸೊ ಅಮ್ಮ ಅನ್ನುವಂಥ ಪದನೇ ತುಂಬ ಒಂದು ಅದಕ್ಕೆ ಅರ್ಥ ಕೊಡೋದಿರುವಂಥ ಪದ ಅಂತ ಹೇಳ್ಬೋದು. ಸೊ ಹೆಂಗೆ ಅನ್ನಿಸ್ತಾ ಇದೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು? ಖುಷಿ ಆಗ್ತಾ ಇದೆಪ್ಪ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬ ರಿಯಲಿಸ್ಟಿಕ್ ಆಗಿರೋವಂಥ ಪಾತ್ರ ಇದು. ಅದನ್ನು ತಗೊಂಡು ಹೋಗಿರೋ ರೀತಿ, ಸಿನಿಮಾದಲ್ಲಿ ಅದನ್ನು ನಡೆಸ್ಕೊಂಡಿರೋ ರೀತಿ ತುಂಬಾ ಚೆನ್ನಾಗಿದೆ. ಅದು ತೆರೆ ಮೇಲೆ ಬಂದಾಗ ನಿಮ್ಗೆಲ್ರಿಗೂ ಗೊತ್ತಾಗತ್ತೆ. ಬಟ್ ಎಲ್ರಿಗೂ ಇಷ್ಟ ಆಗುವಂಥ ಕತೆ ಇದು. ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿರ್ದೇಶಕರು ಮಾಡಿದ್ದಾರೆ. ಇನ್ನೊಂದು ಏನು ಅಂತ ಹೇಳಿದರೆ, ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಿದ್ದೀರಾ. ದೊಡ್ಡ ಮನೆ ಹುಡುಗ ಅನ್ನುವಂಥ ಹೆಸರಿದೆ. ಅವ್ರ ಜೊತೆ ಸೆಕೆಂಡ್ ಸಿನಿಮಾ ಪೇಪೆ ಅನ್ನುವಂಥ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀರಾ. ಇವಾಗ ಈ ಒಂದು ಅಂದೊಂದಿತ್ತು ಕಾಲ ಹೇಗೆ, ಎಷ್ಟು ಸ್ಪೆಷಲ್ ಮ್ಯಾಮ್? ಇದು ವಿನಯ್ ಜೊತೆ ರಿಲೀಸ್ ಆಗ್ತಾ ಇರೋ 3ನೇ ಸಿನಿಮಾ. ಫಸ್ಟ್ ನಾವಿಬ್ಬರು ಆ್ಯಕ್ಟ್ ಮಾಡಿದ್ದಿದೆ ಸಿನಿಮಾದಲ್ಲಿ. ಇದಾದಮೇಲೆ ಪೆಪ್ಪೆ ಮಾಡಿದ್ವಿ, ಆಲ್ಮೋಸ್ಟ್ ಒಟ್ಟಿಗೆ ಅನ್ನೋ ಥರ. ಅದಾದಮೇಲೆ ಒಂದು ಸರಳ ಪ್ರೇಮಕತೆ ಮಾಡಿದ್ದು, ಸಿಂಪಲ್ ಸುನಿದು. ಫಸ್ಟ್ ರಿಲೀಸ್ ಆಗಿದ್ದು ಒಂದು ಸರಳ ಪ್ರೇಮಕತೆ. ಅದು ನಿಮ್ಮೆಲ್ಲರಿಗೂ ಗೊತ್ತು, ಚೆನ್ನಾಗೂ ಇತ್ತು ಸಿನಿಮಾ ಅದು. ಆಮೇಲೆ ಪೆಪ್ಪೆ ರಿಲೀಸ್ ಆಯಿತು. ಇವಾಗ ಅಂದೊಂದಿತ್ತು ಕಾಲ ರಿಲೀಸ್ ಆಗ್ತಾ ಇದೆ. ಮ್ಯಾಮ್, ಈ 3 ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಅಂದೊಂದಿತ್ತು ಕಾಲ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿದೆ ಅನ್ನುವಂಥದ್ದು? ಎಷ್ಟು ಸ್ಪೆಷಲ್ ಅಂದರೆ, 3 ಸಿನಿಮಾದಲ್ಲೂ ನಾನು ವಿನಯ್ ರಾಜ್ಕುಮಾರ್ ತಾಯಿ. 3 ತಾಯಿ ಪಾತ್ರನೂ ಡಿಫ್ರೆಂಟ್ ಆಗಿದೆ. ಅದು ಆಶ್ಚರ್ಯ ಆಗುತ್ತೆ. ಆ್ಯಂಡ್ ನಾನು ತುಂಬ ಲಕ್ಕಿ ಆ ವಿಷಯದಲ್ಲಿ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಏನಂತ ಹೇಳ್ಬೋದು, ತುಂಬ ಆ್ಯಂಬಿಷಸ್ ಆಗಿರುವಂತಹ ಒಬ್ಬ ಹುಡುಗನ ತಾಯಿಯಾಗಿ ನಾನು ಮಾಡಿದ್ದೀನಿ. ಹೇಗಿರುತ್ತೆ, ಆಮೇಲೆ ತಾಯಿಯ ಪೋಷಣೆ ಹೇಗಿರುತ್ತೆ, ತಾಯಿಯ ಕನಸೇನಾಗಿರುತ್ತೆ, ಈ ಥರದ್ದೆಲ್ಲ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇದು ಜನಕ್ಕೆ ತುಂಬ ಇಷ್ಟ ಆಗುವಂಥದ್ದು. ಮ್ಯಾಮ್, ಇನ್ನೊಂದು ಏನು ಅಂತ ಹೇಳಿದರೆ, ಕಿರುತೆರೆಯಲ್ಲಿ ಅಮ್ಮ ಅಂತ ಹೇಳಿದರೆ ಇವ್ರ ಥರನೇ ಇರಬೇಕು ಅಂತ ಹೇಳಿ ತುಂಬ ಜನಕ್ಕೆ ಅನಿಸಿದ್ದಿದೆ. ಎಷ್ಟೋ ಜನರನ್ನು ಅಳಿಸಿದ್ದು ಕೂಡ ಇದೆ ನೀವು. ಸೊ ಸೀರಿಯಲ್ ಬಂದರೆ ಇವಾಗ ಸಿನಿಮಾ, ನೀವು ಕಂಡುಕೊಂಡಿರುವಂಥ ಡಿಫ್ರೆನ್ಸ್ ಏನು ಅಂತ ಹೇಳಿ? ನಾನು ಆ್ಯಕ್ಚುಲಿ ಸೀರಿಯಲ್ಸ್ ಜೊತೆಯಲ್ಲೇ ಸಿನಿಮಾ ಮಾಡ್ಕೋತಾ ಹೋಗಿದ್ದೀನಿ. ಅಂದೊಂದಿತ್ತು ಕಾಲ ನಾನು 100+ ಸಿನಿಮಾದಲ್ಲಿ ಒಂದಾಗತ್ತೆ. ಎಕ್ಸಾಕ್ಟಾಗಿ ಕೌಂಟ್ ಹೇಳಕ್ಕೆ ಗೊತ್ತಾಗ್ತಿಲ್ಲ. 100 ಮೋರ್ ದೆನ್ 50. ಇದು ನನ್ನ 25th ಇಯರ್ ಆಫ್ ಮೈ ಆ್ಯಕ್ಟಿಂಗ್ ಲೈಫ್. 2025 ನಂಗೆ ತುಂಬ ಸ್ಪೆಷಲ್ ಆಗಿರುವಂತಹ ಒಂದು ಇಯರ್. ಅಷ್ಟೇ ಸ್ಪೆಷಲ್ನ ನನಗೆ ತಂದುಕೊಡ್ತಾ ಇದೆ ಈ ವರ್ಷ. ನನಗೆ ಅದು ತುಂಬಾ ಖುಷಿ ಕೊಡ್ತಾ ಇದೆ. ಈಗ ನಾನು ಒಂದು 8 ವರ್ಷ ಆದಮೇಲೆ ಕಲರ್ಸ್ ಕನ್ನಡ ಅಲ್ಲಿ ಮತ್ತೆ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಭಾರ್ಗವಿ LLB ಅಂತ. RRR ಕ್ರಿಯೇಷನ್ಸ್ದು ಸಪ್ನಾ ಕೃಷ್ಣ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ಬರ್ತಾ ಇರುವಂತಹ ಸೀರಿಯಲಲ್ಲಿ ಅದು ಒಂದು, ನಮ್ಮ ಸೀರಿಯಲ್ಲು ಒಂದು. ಅಷ್ಟು ಚೆನ್ನಾಗಿರೋ ಸಕ್ಸಸ್ ಅಂದರೆ ಎಲ್ಲಿ ಹೋದರೂ ಜನ ಅದ್ರ ಬಗ್ಗೆ ಮಾತಾಡ್ತಿರೋ ಟೈಮಲ್ಲೇ ಅಂದೊಂದಿತ್ತು ಕಾಲ ರಿಲೀಸ್ಗೆ ಬಂದಿದೆ. ಅದು ಇನ್ನೂ ಖುಷಿ ಕೊಡ್ತಾ ಇರೋವಂಥ ವಿಷಯ. ಆ್ಯಂಡ್ ಅಂದೊಂದಿತ್ತು ಕಾಲಲ್ಲಿ ಇರೋ ಕಥೆನೇ ತುಂಬ ವಿಶೇಷವಾಗಿದೆ. ಇದು ಸ್ವಲ್ಪ ಏನು ಪೂರ್ತಿನೇ ಬಿಟ್ಕೊಡೋಣ, 29ನೇ ತಾರೀಕು ಬನ್ನಿ, ಒಟ್ಟಿಗೆ ಎಲ್ಲ ಸಿನಿಮಾ ನೋಡೋಣ. ಅಷ್ಟು ಚೆನ್ನಾಗಿರೋವಂಥ ಕತೆ ಇದು. ಎಲ್ಲರ ಮನೆಯಲ್ಲೂ ಒಂದು ಕೆರಿಯರ್ನ ತನ್ನದು ಮಾಡ್ಕೋಬೇಕು ಅನ್ನೋವಂಥ ಆ್ಯಂಬಿಷಸ್ ಇರೋವಂಥ ಮಕ್ಕಳಿರ್ತಾರೆ. ಹುಡುಗ ಹುಡುಗಿ ಅಂತಲ್ಲ, ಮಕ್ಕಳಿರ್ತಾರೆ. ಅವ್ರಿಗೆ ಆ ಕೆರಿಯರ್ ಗುರಿನ ಮುಟ್ಟಬೇಕಲ್ವ, ಗುರಿ ಒಂದಿರುತ್ತಲ್ವ ಜೀವನದಲ್ಲಿ. ಆ ಗುರಿನ ಮುಟ್ಟೋದಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಾರೆ, ಏನೇನು ಸಾಹಸ ಮಾಡ್ತಾರೆ, ಹೇಗೆ ಗುರಿ ಮುಟ್ತಾರೆ, ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಹೇಗಿರುತ್ತೆ, ಆ ರೀತಿಯಾಗಿ ಹೋಗುವಂಥ ಒಂದು ಕತೆ. ಮಧ್ಯದಲ್ಲಿ ಎಲ್ಲವೂ ಬರುತ್ತೆ ನಿಮಗೆ, ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಲವ್ ಸ್ಟೋರೀಸ್ ಬರುತ್ತೆ, ಆ್ಯಂಡ್ ಫ್ಯಾಮಿಲಿ ಎಮೋಷನ್ಸು, ಡ್ರಾಮಾ, ಇದೆಲ್ಲ ಬರುತ್ತೆ. ಮ್ಯಾಮ್, 25 ವರ್ಷ ಸಿನಿ ಜರ್ನಿ ಅಂತ ಹೇಳಿದ್ರಿ. ಈ 25 ವರ್ಷದ ಸಿನಿ ಜರ್ನಿಯಲ್ಲಿ ಇಟ್ಸ್ ದ ಬೆಸ್ಟ್ ಮೂಮೆಂಟ್. ಈ ಇಯರ್ ನನಗೆ ತುಂಬ ಒಂದು ಹೆಸರನ್ನು ತಂದುಕೊಟ್ಟಿರುವಂಥ ಇಯರ್ ಆಗಿರ್ಬೋದು. ಇಟ್ಸ್ ದ ಬೆಸ್ಟ್ ಇಯರ್ ಅಂತ ಹೇಳಿದರೆ ಯಾವುದು ಸರ್? 2006, 2007 ಹಂಗೆ ಪರ್ಟಿಕ್ಯುಲರಾಗಿ ಲೆಕ್ಕ ತೊಗೊಂಡ್ರೆ ಆ ಥರ ಅಂತ. ಬಟ್ ನನಗೆ 2000ಇಂದ ನಾನು ಶುರು ಮಾಡಿದ್ದು ನನ್ನ ಆ್ಯಕ್ಟಿಂಗ್ ಕೆರಿಯರು. ಆ ದಿನದಿಂದನೂ ನನಗೆ ಅದು ಸ್ಪೆಷಲೇ, ತುಂಬಾ ಸ್ಪೆಷಲ್ಲು. ಹಾಗೆ ಇಷ್ಟು ವರ್ಷ ಭಗವಂತ ನಡೆಸ್ಕೊಂಡು ಬಂದಿದ್ದಾನೆ, ಇಂಡಸ್ಟ್ರಿ ನನ್ನನ್ನು ಪೋಷಿಸ್ಕೊಂಡು ಬಂದಿದೆ. ಖುಷಿ ಇದೆ ಅಮ್ಮ ನಂಗೆ ಅದ್ರ ಬಗ್ಗೆ.
ಮ್ಯಾಮ್ ಇನ್ನೊಂದೇನು ಅಂತ ಹೇಳಿದ್ರೆ 25 ವರ್ಷದಲ್ಲಿ ಏಳು ಬೀಳು ಅನ್ನುವಂಥದ್ದು ಸಹಜ. ನಿಮಗೆ ಈ ಒಂದು ಏಳು ಬೀಳು ಇದ್ರೇ ಇವತ್ತಿನ ಸಕ್ಸಸ್ ಇರಲಿಕ್ಕೆ ಸಾಧ್ಯ. ಆ ಒಂದು ದಿನ ಅದು ಆ ಟೈಮ್ ನನಗೆ ಅಷ್ಟು ಬ್ಯಾಡ್ ಅಂತ ಇದ್ದರೆ ಒಂದು ಮೂಮೆಂಟ್ ಅನ್ನು ನೆನಪು ಮಾಡ್ಕೋಬೋದಾ? ಬಿಕಾಸ್ ನಾನು ಕೆಲವೊಂದು ಸೀರಿಯಲ್ ಆ್ಯಕ್ಟರ್ಸ್ ಆಗಿರ್ಬೋದು, ಸಿನಿ ಆ್ಯಕ್ಟರ್ಸ್ ಹತ್ರ ಮಾತಾಡೋಕೆ ಅವ್ರು ಹೇಳಿರೋದು, ನಾವು ತುಂಬ ಚಾಲೆಂಜಸನ್ನು ಫೇಸ್ ಮಾಡ್ತೇವೆ ನಮ್ಮ ಈ ಜರ್ನಿಯಲ್ಲಿ ಅನ್ನುವಂಥದ್ದು. ನೀವು ಏನಾದರೂ ಅಂತಹ ಚಾಲೆಂಜಸನ್ನು ಫೇಸ್ ಮಾಡಿದಿದೆಯಾ? ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಇಲ್ಲ. ನಂಗೆ ಖುಷಿ ಕೊಟ್ಟಂಥ ಇಂಡಸ್ಟ್ರಿ ಇದು. ಕಿರುತೆರೆ ಆಗಿರ್ಬೋದು, ಹಿರಿತೆರೆ ಆಗಿರ್ಬೋದು. ನಾನು ಇಷ್ಟಪಟ್ಟು ಆಸೆಪಟ್ಟು ಬಂದಿರೋ ಅಂತಹ ಫೀಲ್ಡ್ ಇದು. ಮೇ ಬಿ ಆ ರೀಸನ್ ಇರ್ಬೋದು. ಎಲ್ಲ ಪಾತ್ರನೂ ನನಗೆ ಖುಷಿ ಕೊಟ್ಟಿದೆ. ಮತ್ತು ಆಫರ್ಸ್ ಬಂದಿರೋದು ಬೇಡ ಅಂತ ಹೇಳೋಕ್ಕಾಗದೇ ಇರೋವಂಥದ್ದೇ. ನಾನು ಮಾಡಿರೋ ಸೀರಿಯಲ್ಗಳಾಗಲಿ, ಸಿನಿಮಾಗಳಾಗಲಿ ಇಷ್ಟಪಟ್ಟು ಬಂದು ನನ್ನ ಕರೆದಾಗ ನಾನು ಇಲ್ಲ ಅಂತ ಯಾರಿಗೂ ಹೇಳಿಲ್ಲ. ಕೆಲವೊಂದು ಸಲ ಡೇಟ್ಸ್ ಪ್ರಾಬ್ಲಮ್ ಆಗಿ ಆಗಲ್ಲ ಅನ್ನೋದು ಆಗಿದೆ. ಬಿಟ್ಟಿದೆ ನನ್ನ ಸಿನಿಮಾ. ಇಷ್ಟೊಂದು ಬಿಡಬೇಕಾಗಲೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ಆ ಥರದ್ದಾಗಿದೆ. ಅದು ಬಿಟ್ಟರೆ ಬೇಜಾರೇನೂ ಇಲ್ಲ, ನನಗೆ ಬೇಜಾರಿಲ್ಲ. ತುಂಬ ಖುಷಿಯಾಗಿದ್ದೀನಿ ನಾನು. ಆ್ಯಕ್ಟಿಂಗ್ ನನಗೆ ತುಂಬ ಪ್ರಿಯವಾದಂಥ ಒಂದು ಮಾಧ್ಯಮ. ಸೊ ವೆರಿ ವೆರಿ ಹ್ಯಾಪಿ. ಮ್ಯಾಮ್ ಇನ್ನೊಂದು ಕೇಳಲೇಬೇಕು, ಭಾರ್ಗವಿ LLB ಅಲ್ಲಿ ಭಾರ್ಗವಿ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ. ಇತ್ತೀಚೆಗೆ ಒಂದು ವಾರದ ಎಪಿಸೋಡಲ್ಲಿ 2 ವಾರದ ಎಪಿಸೋಡಲ್ಲಿ ಭಾರ್ಗವರು ತುಂಬ ಡಲ್ ಇದ್ದಾರೆ. ಏನೋ ಒಂದು ಕುತಂತ್ರ ಮಾಡ್ಕೊಂಡು ಬಂದಿದ್ದಾರೆ. ಏನಾಗಿದೆ ಅಂತ ಗೊತ್ತಾಗಿದೆಯಾ ನಿಮಗೆ? ನನ್ನ ಬಿಟ್ಟು ಪ್ರಪಂಚಕ್ಕೆ ಗೊತ್ತಾಗಿದೆ, ಆದರೆ ಅಪ್ಪ ಅಮ್ಮಂಗೆ ಗೊತ್ತಾಗಿರಲ್ಲ ಅದು ಏನು ಅಂತ. ಅದು ಕೂಡ ಈಗ ಬರೋ ಇನ್ನೊಂದು 2 ದಿವಸದಲ್ಲಿ ಗೊತ್ತಾಗ್ಬಿಡುತ್ತೆ. ಅಪ್ಪ ಅಮ್ಮಂಗೆ ಗೊತ್ತಾಗುತ್ತೆ. ಅಪ್ಪ ಅಮ್ಮಂದ ತುಂಬ ನೈಜವಾದ ರಿಯಾಕ್ಷನ್ ಅದರಲ್ಲಿ. ಯಾಕೆಂದರೆ ಅದೇನು ಒಂಥರ ನಾಟಕೀಯತೆಯಿಂದ ಆಗಲಿ ಅಥವಾ ರಿಯಲಿಸ್ಟಿಕ್ಗೆ ದೂರ ಆಗಿರೋವಂಥ ರಿಯಾಕ್ಷನ್ಸ್ ಏನೂ ಇಲ್ಲ. ನಿಜವಾದ ಅಪ್ಪ ಅಮ್ಮ ಏನು ಮಾಡ್ತಾರೋ ನಾವು ಅದೇ ಮಾಡಿದ್ದೀವಿ. ಮ್ಯಾಮ್ ಇನ್ನೊಂದು ಕೇಳಲೇಬೇಕು, ಏನು ಅಂತ ಹೇಳಿದ್ರೆ, ಇವಾಗ ಮದುವೆ ಅಂತ ಬಂದು ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಮದುವೆ ಹತ್ರ ಬರ್ತಾರೆ, ಡಿವೋರ್ಸ್ ಅನ್ನುವಂಥದ್ದು ಒಂದು ಕಾಡ್ತಾ ಇರುವಂಥ ಭೂತ ಅಂತ ಹೇಳ್ಬೋದು ಇವಾಗ. ಸೊ ಇದಕ್ಕೆ ಏನಂತೀರಾ ಮ್ಯಾಮ್? ನಿಜ, ಇದು ನಿಜ. ನೀವು ಹೇಳಿದ ಮಾತು 100% ನಿಜ. ಕಾಡ್ತಾ ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ನಮ್ಮ ಯಂಗ್ಸ್ಟರ್ಸ್ಗೆ ನಾವು ತಂದೆ ತಾಯಿ ಸ್ಥಾನದಲ್ಲಿ, ನಾವು ತಂದೆ ತಾಯಿಯರಾಗಿ ಮಕ್ಕಳಿಗೆ ಇದು ಮಾಡಿಕೊಡ್ಬೇಕು, ಪೇಷನ್ಸ್ನ ಹೇಳ್ಕೊಡ್ಬೇಕು. ನಮಸ್ತೆ ಸರ್. ಪೇಷನ್ಸ್ ಹೇಳ್ಕೊಡ್ಬೇಕು. ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದನ್ನು ಅವ್ರ ಚೈಲ್ಡ್ಹುಡ್ ಡೇಸಿಂದ ನಾವು ರೂಪಿಸ್ಬೇಕು ಅದನ್ನು. ಆಗ ಮುಂದಕ್ಕೆ ಹೋಗ್ತಾ ಅವ್ರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವ್ರಿಗೆ ತುಂಬ ಸುಲಭ ಆಗುತ್ತೆ. ಅಡ್ಜಸ್ಟ್ಮೆಂಟ್ಸ್ ಅನ್ನೋದು ಎಲ್ಲ ಇಂಡಸ್ಟ್ರಿಲೂ ಇರುತ್ತೆ, ಎಲ್ಲ ಸ್ಟೆಪ್ ಆಫ್ ದ ಲೈಫಲ್ಲೂ ಇರುತ್ತೆ. ಅದರಲ್ಲಿ ಏನೂ ತಪ್ಪಿಲ್ಲ. ಈಗ ಒಬ್ಬರೊಂದ್ಸಲ ಈಗ ಯಾಕೆ ಡೈವೋರ್ಸ್ ಆಗ್ಬೋದು ಅನ್ನೋ ಕಾರಣಗಳೇನಾದರೂ ಹುಡುಕೋತಾ ಹೋದರೆ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಏನೂ ಇದಿಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದನ್ನು ಹುಡುಕೋಬೇಕು ಅಷ್ಟೇ. ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 33. 33 ವರ್ಷದಲ್ಲಿ ನೀವೇನಾದರೂ ಈಗಿನ ಜನ್ರೇಷನ್ ಅವ್ರಿಗೆ ಕಿವಿ ಮಾತು ಹೇಳಬೇಕು ಅಂತ ಹೇಳಿದ್ರೆ, ಈಗಿನ ಜನ್ರೇಷನ್ ಅವ್ರಿಗೆ ಕಿವಿ ಮಾತು ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ? ತಾಳ್ಮೆಯಿಂದ ಇರಿ. ಒಬ್ರನ್ನೊಬ್ಬರು ರೆಸ್ಪೆಕ್ಟ್ ಮಾಡಿ. ನಿಮ್ಮ ಪಾರ್ಟ್ನರ್ನ ನೀವು ರೆಸ್ಪೆಕ್ಟ್ ಮಾಡಿ. ಪಾರ್ಟ್ನರ್ ಪೇರೆಂಟ್ಸ್ ಸಿಬ್ಲಿಂಗ್ಸ್ನ ರೆಸ್ಪೆಕ್ಟ್ ಮಾಡಿ. ಮಾಡ್ತಿರೋದನ್ನು ತೋರಿಸಿ, ನೀವು ಮನಸ್ಸಲ್ಲೇ ಇಟ್ಕೋಬೇಡಿ. ಅದನ್ನು ಮಾಡೋದು ನೀವು ನಿಮ್ಮ ಪೇರೆಂಟ್ಸ್ನ ಹೇಗೆ ರೆಸ್ಪೆಕ್ಟ್ ಮಾಡಿ, ನಿಮ್ಮ ಸಿಬ್ಲಿಂಗ್ಸ್ನ ಹೇಗೆ ನಿಮ್ಮವರು ಅಂತ ಅಂದ್ಕೊಂಡಿರ್ತೀರ ಅಲ್ವಾ, ಪಕ್ಕದ ಅಂದರೆ ಪಾರ್ಟ್ನರ್ನು ಹಾಗೆ ಮಾಡ್ಕೋಬೇಕು. ಅವ್ರ ಜೀವನದ ಸಂಗಾತಿ. ನೀವು ಆರಿಸ್ಕೊಂಡಿರ್ತೀರೋ, ಅಪ್ಪ ಅಮ್ಮ ಆರಿಸಿರ್ತಾರೋ, ಒಟ್ಟಿನಲ್ಲಿ ಅವ್ರು ನಿಮ್ಮ ಜೀವನದ ಸಂಗಾತಿ. ಹೀಗಾಗಿ ಅವರನ್ನು ರೆಸ್ಪೆಕ್ಟ್ ಮಾಡಿ ಆ್ಯಂಡ್ ಪೇಷನ್ಸಿಂದ ಇರಿ. ಜೀವನ ಸುಂದರವಾಗಿದೆ, ಅದನ್ನು ಇನ್ನಷ್ಟು ಸುಂದರಗೊಳಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಆಲ್ ದಿ ವೆರಿ ಬೆಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟಿಗೆಲ್ಲ ಕೂಡ. ಕೇಳಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಅಂದೊಂದಿತ್ತು ಕಾಲ ಸಿನಿಮಾದ ಅಮ್ಮ ಆಗಿರುವಂಥ ಅರುಣ್ ಅವರು ಆಡಿರುವಂಥ ಮಾತಿದಾಗಿದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಠಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.